ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಿರಿ ಪ್ರಕಾಶನ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ. ಚಂದ್ರಶೇಖರ್ ರಚಿತ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ. ಎನ್. ಮಂಜುನಾಥ್ ರವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಸಿ. ಎನ್. ಮಂಜುನಾಥ್ ರವರು ಪುಸ್ತಕ ಬಿಡುಗಡೆಗೊಳಿಸಿ ಅಭಿನಂದನೆ ಸ್ವೀಕರಿಸಿದರು. ನಮ್ಮ ಓದು, ನಮ್ಮ ಬದುಕು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವಾಗಿದೆ. ಇವಾಗ ನಾನು 18 ವರ್ಷಗಳ ಕಾಲ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಆ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಜನರಿಗೆ ಆಪರೇಷನ್ಸು, ಬೇರೆ ಬೇರೆ ಪ್ರೊಸೀಜರ್ಸನ್ನು ಮಾಡಿದೆ. ನಾವು ಅಂತ ಹೇಳ್ತೀನಿ ನಾನು, ಯಾಕೆಂದರೆ ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀನಿ. ಅಂದರೆ ಯಾವಾಗಲೂ ಅಷ್ಟೇ ಇವತ್ತೆಲ್ಲ ತಾವು ಜಯಪ್ರಕಾಶ್ ಗೌಡರು ನನಗೆ ಬಹಳ ಒತ್ತಾಯ ಮಾಡಿ, ಸೊ ಹೀಗಾಗಿ ನಂತರ ರಾಮಲಿಂಗೇಗೌಡರಿದ್ದಾರೆ ಹಿರಿಯವರು, ಕೆಂಚೇಗೌಡರು ಅಂತ ಕೇಳಿದೆ, ಅವರು ಹಿರಿಯ ಶಿಕ್ಷಕರು, ತಮಗೆ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಬೇಕು ನಾವು. ಹಾಗೆ ಶ್ರೀಪಾದವರು ಕೂಡ ಮಾತಾಡಿದ್ರು, ಮುದ್ದೇಗೌಡರು ಕೂಡ ಮಾತಾಡಿದರು. ಶ್ರೀಪಾದವರು ಅವ್ರು ಕೇಳಿದೆ ಬಹಳ ತುಂಬ ನಡೀತಾರೆ ಅಂತ, ಯಾವಾಗಲೂ ನಡೀತಾ ಇರ್ತಾರೆ ಅಂತ. ಹಾಗಾಗಿ ಅವರ ಹೃದಯ ಚೆನ್ನಾಗಿದೆ, ಅವರ ಆರೋಗ್ಯ ಚೆನ್ನಾಗಿದೆ, ಎಲ್ಲರೂ ಅದೇ ರೀತಿ ನಡಿಬೇಕು ಅಂತ ನಾನು. ಅಂದರೆ ಬದುಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋದಕ್ಕೆ ಪುಸ್ತಕಗಳನ್ನು ಬರೆಯತಕ್ಕಂಥ ಕಾಲಘಟ್ಟದಲ್ಲಿದೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಯಾರ ಜೊತೆ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು, ಯಾಕೆಂದರೆ ಇವೆಲ್ಲ ಏನಾಯಿತು, ಅವಿಭಾಜ್ಯ ಕುಟುಂಬಗಳು ಒಡೆದೋದು. ಅವಿಭಾಜ್ಯ ಕುಟುಂಬ ಇದ್ದಾಗ ಏನಾಯಿತು, ಮನೆಯಲ್ಲಿ 15 ಜನ 20 ಜನ. ನಾವು ಊರಲ್ಲಿ ನಾನು ನೋಡಿದ್ದೀನಿ, ಈ ಪಿತೃಪಕ್ಷ ಎಲ್ಲ ತುಂಬ ಜೋರಾಗೆ ಮಾಡ್ತೀವಿ ನಾವೆಲ್ಲ. ಅವತ್ತು ಎಷ್ಟು 20 ಜನ 25 ಜನ ಪ್ರತಿಯೊಂದು ಮನೆಯಲ್ಲೂ ಇದ್ದರು. ಅಂದರೆ ಊರು ತುಂಬ ಎಲ್ಲ ನೆಂಟರುಗಳು ಓಡಾಡೋರು, ಅವ್ರಿಗೆ ಮಲಗೋದಕ್ಕೆ ಜಾಗ ಇರ್ತಿಲ್ಲ. ಅದಕ್ಕೆ ಒಂದು ನಾಟಕ ಇಟ್ಕೊಳ್ಳೋರು ಯಾವಾಗಲೂ. ಅಂದರೆ ಅಟ್ಲೀಸ್ಟ್ ನಾಟಕ ನೋಡಿಕೊಂಡು ಇರಲಿ, ನಂತರ ನಾಟಕ ಆದಮೇಲೆ ಬೆಳಿಗ್ಗೆ ತಿಂಡಿ ತಿನ್ನೋದು ಆ ಥರ. ನಾವು ಹುಟ್ಟಿರೋದು ಜೊತೆ ಇರೋದಕ್ಕೆ, ನಾವು ಹುಟ್ಟಿರೋದು ಬೇರೆ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ. ಸೊ ಈಗ ಇದು ಕಡಿತ ಆಗ್ತಾ ಇದೆ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ಕಾರಣ ಆಗಿದೆ. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು. ಒಂದು ಮನೆಯಲ್ಲಿ 15ರಿಂದ 20 ಜನ, ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಹಂಚ್ಕೊತಾ ಇದ್ರು. ಒಬ್ಬೊಬ್ರು ಜವಾಬ್ದಾರಿ, ಒಬ್ರು ಸ್ನಾನ ಮಾಡಿಸೋದು, ಅಥವಾ ಒಬ್ರು ರೊಟ್ಟಿ ಹಾಕೋದು ಅಥವಾ ತಿಂಡಿ ಮಾಡೋದು. ಸೊ ಮನೆಯೇ ಶಿಶುವಿಹಾರ, ಮನೆಯೇ ಸಮುದಾಯ ಭವನ, ಮನೆಯೇ ಸ್ವಾಂತನ ಕೇಂದ್ರ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿದ್ದೇವೆ. ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಈ ಎಲ್ಲ ಇವತ್ತು ಒತ್ತಡದಲ್ಲಿ ಇವತ್ತು ಅವಿಭಾಜ್ಯ ಕುಟುಂಬ ಅಂದರೆ 2024ನೇ ಇಸ್ವಿನಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ. ಅವಿಭಾಜ್ಯ ಕುಟುಂಬ ಅಂದರೆ
ಗಂಡ ಹೆಂಡತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬ ಆಗಿದೆ, ಅದೇ ಅವಿಭಾಜ್ಯ ಕುಟುಂಬ ಆಗಿದೆ. ಇದನ್ನ ಬಹಳ ನೋವಿನಿಂದ ಹೇಳ್ತೇನೆ ನಾನು. ಇವತ್ತು ನಮ್ಮ ಹಳ್ಳಿಗಾಡಿನ, ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 80% ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ, 20% ಮಾತ್ರ ನಗರ ಪ್ರದೇಶಗಳಲ್ಲಿದ್ದು. ಇವತ್ತೆಲ್ಲಿದ್ದೇವೆ? ಇವತ್ತು 40% ಪಟ್ಟಣಗಳಲ್ಲಿದ್ದಾರೆ. ಪರಮೇಶ್ವರ್ ಭಟ್ರ ಈ ಕವನವನ್ನು ನಾನು ಕೋಟ್ ಮಾಡಿದೆ ಆ್ಯಕ್ಚುಲಾಗಿ. ಹಾಗಂತೇಳಿ ನಾನು ತಪ್ಪು ಮಾಡಿದ್ರು ಕೂಡ ನೀವು ಕ್ಷಮಿಸ್ತೀರಾ ಅಂತನೋ ಒಂದು ಸದುದ್ದೇಶದಿಂದ ನಾನು ಕವನ ಸಂಕಲನವನ್ನು ಬರೆದಿದ್ದೀನಿ. ಸಾಹಿತ್ಯ ಹುಟ್ಟೋದು ಹೇಗೆ? ಅಧ್ಯಯನ, ಅಧ್ಯಾಪನ, ಆಳವಾದ ಗ್ರಹಿಕೆ ಮತ್ತು ಬರೆಯುವ ವಸ್ತುವಿನ ಸ್ಪಷ್ಟತೆ ಇದ್ದರೆ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಿಪ್ರಾಯ ನಮ್ಮದು. ಕುವೆಂಪುರವರು ಹೇಳ್ತಾರೆ, ಸಾಹಿತ್ಯ ಅಂತ ಹೇಳಿದ್ರೆ ಬುದ್ಧಿಭಾವಗಳ ವಿದ್ಯುದಾಲಿಂಗನ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಬುದ್ಧಿ ಜಾಸ್ತಿ ಇದ್ದರೆ ಭಾವನೆಗಳು ಬಹಳ ಕಡಿಮೆ, ಭಾವನೆಗಳು ಜಾಸ್ತಿ ಇದ್ದರೆ ಬುದ್ಧಿ ಕಡಿಮೆ, ಬುದ್ಧಿ ಜಾಸ್ತಿ ಇದ್ದರೆ ಭಾವನೆ ಕಡಿಮೆ. ಇದು ಡಿಸ್ಪ್ರಪೋರ್ಷನೇಟ್ ಇದೆ ಕೆಳಗೆ. ಬಟ್ ಯಾರಿಗೆ ಸಾಹಿತ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯಾರಿಗೆ ಬುದ್ಧಿ ಮತ್ತು ಭಾವಗಳು ಎರಡೂ ಇರುತ್ತೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕುವೆಂಪುರವರು ಹೇಳ್ತಾರೆ. ಕುವೆಂಪುರವರು ಹೇಳ್ತಾರೆ, ಕವಿ ಜನರ ಪ್ರತಿನಿಧಿ, ಕಾವ್ಯ ಜನಮನದ ಪ್ರತಿಬಿಂಬ. ಮತ್ತು ಕವಿಯಾದವನಿಗೆ 3 ಪ್ರಜ್ಞೆ ಇರಬೇಕಂತೆ. ಒಂದು ಕಾಲ ಪ್ರಜ್ಞೆ, ಇನ್ನೊಂದು ಸಾಮಾಜಿಕ ಪ್ರಜ್ಞೆ, ಇನ್ನೊಂದು ರಾಜಕೀಯ ಪ್ರಜ್ಞೆ. ಇವು ಇದ್ರೆ ಕವನ ಹುಟ್ಲಿಕ್ಕೆ, ಕಾವ್ಯ ಹುಟ್ಲಿಕ್ಕೆ ಅಥವಾ ಸಾಹಿತ್ಯ ಹುಟ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕುವೆಂಪುರವರು ಹೇಳ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.